ಇವತ್ತಂತೂ ಸಾಕಾಗೋಯ್ತು. ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಮನೆ ಶಿಫ್ಟ್ ಆದಾಗಿಂದ ರೆಸ್ಟ್ ಅನ್ನೋದೇ ಇಲ್ಲ ನನಗೆ. ಡೈಲಿ ಒಂದೊಂದು ಕೆಲಸ ಅಂದ್ಕೊಂಡು ಮಾಡ್ತಾನೆ ಇದ್ದೀನಿ. ಇವತ್ತು ಸ್ವಲ್ಪ ಫ್ರಿಜ್ಜು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಫ್ರಿಜ್ಜು ತುಂಬಾ ಗಲೀಜಾಗಿತ್ತು. ಇನ್ನೇನು ಮನೆ ಶಿಫ್ಟ್ ಮಾಡಿದಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫ್ರಿಜ್ಜನ್ನ ನಾನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ. ಅಯ್ಯೋ ಎಷ್ಟು ಕೆಲಸ ಐತೆ ಅಂದರೆ ಈ ಥರ ಆಗೋಗಿತ್ತು ಫ್ರಿಜ್ಜು. ಒಳಗೆ ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿ ಫ್ರಿಜ್ಜಿಗೆ ಕೈ ಇಟ್ಟರೆ ಫ್ರಿಜ್ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಎಲ್ಲ ಐಟಮ್ ಎಲ್ಲ ತೆಗೆದಿಟ್ಟು ತೊಳೆದು ಅವೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಆಮೇಲೆ ಫ್ರಿಜ್ ಮೇಲೆಲ್ಲ ಗಲೀಜಾಯ್ತು, ಅದು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಫ್ರಿಜ್ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಒಣಗಿರೋವನ್ನ ತೊಗೊಂಬಂದು ನೀಟಾಗಿ ಒರೆಸಿ ಎಲ್ಲ ಫ್ರಿಜ್ಜನ್ನೆಲ್ಲ ನೀಟ್ ಮಾಡಿದೆ. ಆಮೇಲೆ ಒಂದು ಸ್ವಲ್ಪ ಮ್ಯಾಟೆಲ್ಲ ಹಾಸೋಣ ಸೆಲ್ಫಿಗೆ ಅಂತೇಳಿ ಅದನ್ನು ಮಾಡ್ಕೊತಾ ಇದ್ದೆ. ಹೆಣ್ಮಕ್ಳಿಗಂತೂ ಮನೇಲಿ ಇದ್ದು ಬಿಟ್ಟರೆ ಊಟ ತಿಂಡಿ ಮಾಡೋಕ್ಕಂತೂ ಟೈಮೇ ಸಿಗೋಲ್ಲ. ಯಾಕಂದರೆ ಅಷ್ಟು ಕೆಲಸಗಳಿರುತ್ತೆ ಮನೆಯಲ್ಲಿ. ನಂದು ಇವತ್ತು ಊಟ ಮಾಡೋ ಅಷ್ಟೊತ್ತಿಗೆ ಟೈಮ್ ಎಷ್ಟು ಅನ್ಕೊತೀರ, ನಾಷ್ಟದ ಟೈಮ್ ಹೋಗಿ 2 ಗಂಟೆಗೆ ನಾನು ಊಟ ಮಾಡಿದ್ದೀನಿ. ಯಾಕಂದರೆ ಅಷ್ಟು ಕೆಲಸ ಇತ್ತು ಮನೇಲಿ. ಎಲ್ಲ ಅಂತಾರಲ್ಲ, ನೀನು ಮನೇಲಿ ಇದ್ಕೊಂಡು ಏನು ಮಾಡ್ತೀಯಾ ಅಂತ. ಮನೇಲಿ ಇದ್ದವರಿಗೆ ಆ ಕೆಲಸ ಈ ಕೆಲಸ ಸವಿಯೋದೇ ಇಲ್ಲ. ಮಾಡ್ತಾನೆ ಇದ್ದರೆ ಇನ್ನೂ ಕೆಲಸ ಇದ್ದೇ ಇರುತ್ತೆ. ಅಷ್ಟು ಕೆಲಸ ಹೆಣ್ಮಕ್ಳಿಗೆ. ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಮಾಡ್ತಾನೇ ಇರ್ತೀವಿ. ನಾನು ಟಿಫನ್ನು ಇರಲಿಲ್ಲ ಇವತ್ತು. ಟಿಫನ್ ತಿನ್ನೋ ಟೈಮ್ ಆಗೋಗಿತ್ತು. ನೋಡಿದ್ರೆ ಟೈಮ್ ಅಲ್ಲೇ 1:30 ಆಗಿತ್ತು. ಬೇಗ ಮುಗಿಸ್ಬಿಟ್ಟು ಇನ್ನೇನು ಒಂದು 2 ಗಂಟೆಗೆ ತಿನ್ನೋಣ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೆ. ಸಖತ್ತು ಕೆಲಸ ಇರುತ್ತೆ ಮನೆ ಶಿಫ್ಟ್ ಆದಾಗಿಂದ. ಅಂತೂ ನನಗಂತೂ ಪುರ್ಸತ್ತೆ ಇಲ್ಲ. ಆ ಕೆಲಸ ಈ ಕೆಲಸ ಮಾಡ್ಕೊತಾನೇ ಇದ್ದೀನಿ. ಹಂಗಾಗಿದ್ದು ಈ ಥರ ಫ್ರಿಜ್ಜಿಗೂ ಮ್ಯಾಟೆಲ್ಲ ಹಾಸ್ದೆ. 2 ಗಂಟೆ ಆಗಿತ್ತು. ನಾನು ಈಗ ಊಟ ಮಾಡ್ತಿದ್ದೀನಿ ನೋಡಿರಿ. ತಂಗ್ಳು ಸಾರಿತ್ತು, ಸ್ವಲ್ಪ ಅನ್ನನೂ ಇತ್ತು. ತಿಂದುಬಿಟ್ಟು ಹುಡುಗರು ಸ್ಕೂಲಿಂದ ಕರ್ಕೊಂಬರೋ ಟೈಮ್ ಆಗಿತ್ತಲ್ಲ, ಕರ್ಕೊಂಬರೋಣ ಅಂತ ಹೋಗ್ತಾಯಿದ್ದೆ. ಆಮೇಲೆ ಈ ಹಣ್ಣು ಯಾರ್ಯಾರಿಗೆ ಗೊತ್ತು, 90 ಕಿಡ್ಸ್ ಎಲ್ಲ ತಿಂದಿರ್ತಾರೆ. ಗೊಣ್ಣೆ ಹಣ್ಣು ಅಂತಾರೆ. ಹೋಗ್ತಾ ದಾರಿಲಿ ಒಂದು ಗಿಡದಲ್ಲಿ ಕಿತ್ಕೊಂಡು ಹೋದೆ. ಇನ್ನು ಸಂಜೆ ಮಕ್ಳಿಗೆ ಏನಾರು ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂಥೇಳಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಒಂಚೂರು ಮಾಮೂಲಿ ಮೀನು ಫ್ರೈಗೆ ಏನೇನು ಕಲ್ಸ್ಕೊತೀವಿ ಮೀನು ಫ್ರೈಗೆ ಹಾಕೋ ಮಸಾಲೆನೇ, ಆದರೆ ಬದನೇಕಾಯಿ ಫ್ರೈ ಇದು. ಬದನೇಕಾಯಿ ಕಿತ್ಕೊಂಬಂದು ಮನೆ ಮುಂದೆ ಒಂದು ಗಿಡದಲ್ಲಿ ಬದನೇಕಾಯಿ ಬಿಟ್ಟಿದ್ದು, ಅದಕ್ಕೆ ಮಕ್ಳಿಗೆ ಫ್ರೈ ಮಾಡಿಕೊಡೋಣ ಅಂದ್ಬಿಟ್ಟು ಮಾಡ್ತಿದ್ದೆ. ಅದರಲ್ಲೂ ಬದನೇಕಾಯಿ ಅಂದರೆ ಮಕ ಸಿಂಡ್ರಿಸ್ಕೊಂತಾರೆ ನಮ್ಮ ಮನೇಲಿರೋರು. ನೋಡೋಣ ಫ್ರೈ ಮಾಡಿದ್ರೆ ತಿಂತಾರ ಇಲ್ವ ಅಂತೇಳಿ ಸೇಮ್ ಮೀನು ಫ್ರೈ ಥರನೇ ಟೇಸ್ಟ್ ಇರುತ್ತೆ. ಮಾಡಿಕೊಟ್ಟೆ. ಆಮೇಲೆ ನಾನಿದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನಾನೇನು ಮುಂಚೆ ಎಲ್ಲ ಮಾಡಿರಲಿಲ್ಲ. ಒಂದು ಐಡಿಯಾ ಬಂತು, ಯಾಕೆ ಬದನೇಕಾಯಲ್ಲಿ ಮಾಡ್ಬೋದಲ್ಲ ಅಂಥೇಳಿ. ಮೀನಲ್ಲಿ ಮಾಡ್ಬೋದು, ಈ ಬದನೇಕಾಯಲ್ಲೂ ಟ್ರೈ ಮಾಡೋಣ ಅಂಥೇಳಿ ಮಾಡಿದೆ. ನನ್ನ ದೊಡ್ಡ ಮಗಳು ಹಂಗೂ ಅಂತ ಇದ್ಲು, ನೀನೇನೋ ಮಾಡಿ ಹಾಳು ಮಾಡ್ತೀಯ ತಿಂದಂಗೆ ಅಂದ್ಲು. ಮಾಡಿಕೊಟ್ಟಾದ್ಮೇಲೆ 3 ಜನನ ಕಿತ್ತಾಡ್ಕೊಂಡು ತಿಂದ್ಬಿಟ್ರು. ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಸೇಮ್ ಇದು ಮಕ್ಕಳಿಗೆ ಬದನೇಕಾಯಿ ಟೇಸ್ಟೇ ಬರೋಲ್ಲ, ನೋಡಿದ್ರೆ ಮಾತ್ರ ಬದನೇಕಾಯಿ ಅನ್ಸೋದು ಅವ್ರಿಗೆ. ಸೇಮ್ ಮೀನು ತಿಂದಂಗೆ ಆಗ್ತಿತ್ತು ಅಂತ ಅಂದರು. ಸೇಮ್ ಅದು ಮೀನಿಗೆ ಏನೇನು ಮಸಾಲೆ ಹಾಕ್ತೀವಿ ಅದೇ ಮಸಾಲೆ ಮಿಕ್ಸ್ ಮಾಡ್ಕೊಂಡಿದ್ದೆ. ಚೆನ್ನಾಗಾಗಿತ್ತು ಟೇಸ್ಟ್. ಫಸ್ಟ್ ಟೈಮ್ ಟ್ರೈ ಮಾಡಿದ್ಕೂ ನನ್ನ ಮಕ್ಕಳು ಇಷ್ಟಪಟ್ಟು ತಿಂದರು, ವೇಸ್ಟ್ ಮಾಡಲಿಲ್ಲ. ಆಮೇಲೆ ಸೇಮ್ ಮೀನು ಫ್ರೈ ಯಾವ ಥರ ಬರುತ್ತೋ ಅದೇ ಥರ ಬಂದಿತ್ತು. ಮಕ್ಕಳಿಗೆ ಆರಾಮಾಗಿ ಮೀನು ಫ್ರೈ ಅಂತ ಮಾಡಿಕೊಟ್ರೆ ಕಣ್ಣು ಮುಚ್ಚಿ, ಯಾರ್ಯಾರ ಮನೇಲಿ ಮಕ್ಕಳು ಬದನೇಕಾಯಿ ತಿನ್ನಲ್ಲ ಅಂತ ಹಠ ಮಾಡ್ತಾರೋ ಅವ್ರಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಕಣ್ಣು ಮುಚ್ಕೊಂಡು ತಿಂತಾರೆ. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತು ಲೈಕು ಕಮೆಂಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.